ಸರ್ ಏನ್ ಸರ್ ಇದು ಟರ್ಮರಿಕ್ ಪೆಪ್ಪರ್ ಎಲ್ಲ ಇಟ್ಕೊಂಡಿದ್ದೀರಾ? ಎಸ್ ಮೇಡಮ್. ಸೊ ಈ ಐಟಮ್ ಇವಾಗ ನಾವೇನ್ ತೋರಿಸ್ತಾ ಇದೀವಿ ಇದನ್ನ ಮುಂಚೆನೂ ವಿಡಿಯೋ ತೋರಿಸಿದ್ ನಮ್ಮ ಆಟಮ್ ಬರ್ಗ್ ಮಿಕ್ಸಿ. ಇದ್ರಲ್ಲಿ ತುಂಬಾ ಜನ ಹೇಳ್ತಾರೆ ಟರ್ಮರಿಕ್ ಎಲ್ಲ ಗ್ರೈಂಡ್ ಆಗಲ್ಲ, ಅದು ಒಂದ್ ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರು ಗ್ರೈಂಡ್ ಆಗಲ್ಲ. ಸೊ ನಾವ್ ಇದು ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸ್ತೀವಿ. ಇದು ಬರೋದು ಆಟಮ್ ಬರ್ಗ್ ಜೆನೋವಾ ಮಾಡೆಲ್ ಮಿಕ್ಸಿ ಮೇಡಮ್. ಇದು ಬರೋದು BLDC ಮೋಟರ್. ಇದ್ರ ಇವಾಗ ಮೋಟರ್ ಕೆಪಾಸಿಟಿ ಇರುತ್ತೆ 550 ವಾಟ್ಸ್. ಬಟ್ ಇದ್ರ ಮೇಲೆ ಅವ್ರು ಹಾಕಿದ್ ನೋಡಿ ನೀವು, ಇದು ನೀವು 1000 ವಾಟ್ಸ್ ಮಿಕ್ಸಿಯಲ್ಲಿ ಏನೇನ್ ಗ್ರೈಂಡ್ ಮಾಡ್ತೀರಾ ಅದೆಲ್ಲ ಇದು ಎತ್ತುತ್ತೆ. ಅಂದ್ರೆ ನೀವು ಕಂಟಿನ್ಯೂಸ್ ಈ ಮಿಕ್ಸಿನ ನೀವು 60 ನಿಮಿಷ ವರ್ಕ್ ಮಾಡಿದ್ರೇನು ಮಿಕ್ಸಿ ಓಡುತ್ತೆ, ಹೀಟ್ ಆಗಲ್ಲ. ಮತ್ತೆ ಇದನ್ನ ನಿಮ್ಗೆ ಸೈಜ್ ವೈಸ್ ಎಲ್ಲ ಹೋದ್ರೆ ಇದು ನೋಡಿ ಮೇಡಮ್, ಫಸ್ಟ್ ಇದ್ರದ್ದು ಮೈನ್ ಬರುತ್ತೆ ಇದ್ರದ್ದು ಮೋಟರ್ ಬಾಡಿ. ಇದ್ರ ಮೋಟರ್ ಬಾಡಿ ತುಂಬಾನೇ ಕಾಂಪ್ಯಾಕ್ಟ್ ಆಗಿರ್ತವೆ ನಿಮ್ಗೆ. ಇಲ್ಲಾಂದ್ರೆ ಜನರಲಿ ಮನೇಲಿ ಮಿಕ್ಸಿಗಳೆಲ್ಲ ಜಾಗ ತುಂಬಾ ಹಿಡಿಯುತ್ತಲ್ಲ, ಆಲ್ಮೋಸ್ಟ್ ಕಾಂಪ್ಯಾಕ್ಟ್ ಕಿಚನ್ ಇರೋರಿಗೆ ಇದು ತುಂಬಾ ಈಸಿ ಇರುತ್ತೆ ಆಪರೇಟ್ ಮಾಡೋದು. ಇದ್ರ ಮೇಡಮ್ ಇದ್ರಲ್ಲಿ ನಮ್ಮ ಹತ್ರ 2 ಕಲರ್ಸ್ ಅವೈಲೇಬಲ್ ಇದೆ. ಇದು ನೀವೇನ್ ನೋಡ್ತಾ ಇದೀರಾ ಇದು ರೆಡ್ ವೈನ್ ಕಲರ್ ಅಲ್ಲಿ ಬರುತ್ತೆ. ಮತ್ತೆ ಸೈಜ್ ನೀವು ನೋಡಬಹುದು ಮೇಡಮ್, ಇಷ್ಟೇ ಸೈಜ್ ಅಲ್ಲಿ. ಅದು ಇದು BLDC ಮೋಟರ್ ಅಲ್ಲಿ ಮಾಡಿದ್ದಾರೆ ಮೇಡಮ್. ಸೊ ಇದ್ರ ಸ್ಪೆಷಾಲಿಟಿ ಇನ್ಪುಟ್ 550 ವಾಟ್ಸ್ ಇರುತ್ತೆ, ಲೋಡ್ 1500 ವಾಟ್ಸ್ ವರೆಗೂ ಮಿಕ್ಸಿ ಲೋಡ್ ಇರುತ್ತೆ. ಇವಾಗ ಈ ಮಿಕ್ಸಿ ಸ್ಪೆಷಲ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ಇದ್ರ ಜೊತೆ ನಿಮ್ಗೆ ರೆಗ್ಯುಲರ್ 3 ಜಾರ್ ಬರುತ್ತೆ ಮೇಡಮ್. ಫಸ್ಟ್ ಜಾರ್ ಇರುತ್ತೆ ಇದು ಮೀಡಿಯಂ ಜಾರ್ ಬರುತ್ತೆ ಮಸಾಲೆ ಜಾರು. ಇದ್ರಲ್ಲಿ ದೊಡ್ಡ ಸೈಜ್ ಜಾರ್ ಬರುತ್ತೆ ನಿಮ್ಮ ಇಡ್ಲಿ ದೋಸೆ ರುಬ್ಬದ ಜಾರು. ಮತ್ತೆ ಇದರಲ್ಲಿ ಒಂದು ಚಟ್ನಿ ಜಾರ್ ಬರ್ತವೆ, 3 ಜಾರ್ ಇರುತ್ತೆ. ಪ್ಲಸ್ ಇದ್ರಲ್ಲಿ ನಿಮ್ಗೊಂದು ಚಾಪರ್ ಬ್ಲೇಡ್ ಕೊಡ್ತೀವಿ ನಾವು. ಇದ್ರಲ್ಲಿ ಇವರು ಜ್ಯೂಸರ್ ಜಾರ್ ಕೊಟ್ಟಿಲ್ಲ. ಜನರಲಿ ಈ ತರ ಮಿಕ್ಸಿಯಲ್ಲಿ ಎಲ್ಲ ಜ್ಯೂಸರ್ ಜಾರ್ ಕೊಡ್ತಾರಲ್ಲ, ಇದ್ರಲ್ಲಿ ಅವ್ರು ಜ್ಯೂಸರ್ ಜಾರ್ ಕೊಟ್ಟಿಲ್ಲ. ಮತ್ತೆ 3 ಮುಚ್ಚಳ ಬರುತ್ತೆ, ಚಾಪರ್ ಕೊಟ್ಬಿಟ್ಟಿದ್ದಾರೆ. ಎಸ್ ಮೇಡಮ್, ಇದ್ರಲ್ಲಿ ಚಾಪರ್ ಕೊಟ್ಬಿಟ್ಟು ನಿಮ್ಗೆ ಚಾಪರೇ ತುಂಬಾ ಬೆನಿಫಿಟ್ ಜಾಸ್ತಿ ಯೂಸ್ ಆಗುತ್ತೆ ನಿಮ್ಗೆ. ಹೌದು, ಜ್ಯೂಸ್ ಅಂದ್ರೆ ನೀವು ಬೇಕಾದ್ರೆ ನೀವು ಈ ಮಿಕ್ಸಿಯಲ್ಲೇ ಜ್ಯೂಸ್ ಮಾಡಬಹುದು ಮೇಡಮ್. ಇದ್ರಲ್ಲಿ ಡೈಲಿ ಕೂಡ ಮಿಡಲ್ ಕ್ಲಾಸ್ ಯಾರು ಜ್ಯೂಸ್ ಮಾಡಲ್ಲ ಇದ್ರಲ್ಲಿ. ಸೊ ಇದು ನಿಮ್ಗೆ ಸೆಟ್ ವಿತ್ ಬರುತ್ತೆ ಮೇಡಮ್. ಮತ್ತೆ ನೀವು ಎಲ್ಲ ಜಾರ್ಸ್ ನೋಡ್ತಾ ಇದ್ರಲ್ಲ, ಎಲ್ಲಾ ಜಾರ್ಸ್ಗೂ ನೀವು ಲಾಕಿಂಗ್ ಆಪ್ಷನ್ ಇರುತ್ತೆ. ಇನ್ನು ಹಾಕ್ಬಿಟ್ಟು ಇದನ್ನ ಇಟ್ಬಿಟ್ಟು ಒತ್ಬಿಡಿ ಮೇಡಮ್, ಅದು ನಿಮ್ಗೆ ಲಾಕಿಂಗ್ ಆಗ್ಬಿಡುತ್ತೆ. ಸೇಮ್ ಟು ಸೇಮ್ ಈ 2 ಜಾರ್ಸ್ಗೂ ಹಂಗೆ ಬರುತ್ತೆ ಮೇಡಮ್ ನಿಮ್ಗೆ. ಈ ದೊಡ್ಡ ಜಾರ್ಗೂ ಸೇಮ್ ಟು ಸೇಮ್ ನಿಮ್ಗೆ ಲಾಕಿಂಗ್ ಇರುತ್ತೆ. ಸೊ ಇದ್ರಲ್ಲಿ ನೀವು ಗ್ರೈಂಡಿಂಗ್ ಹಾಕಿದಾಗ ಇದು ನಿಮ್ಗೆ ಇಟ್ಕೊಂಡಿರ್ಬೇಕಂತ ನೆಸೆಸಿಟಿ ಇರಲ್ಲ ಮೇಡಮ್. ಅಂಡ್ ಸೇಮ್ ಟು ಸೇಮ್ ಚಟ್ನಿ ಜಾರ್ಗೆ ಅದನ್ನ ಲಾಕ್ ಮಾಡ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಬಹುದು ನೀವು. ಹೌದು ಮೇಡಮ್, ಇದ್ರಲ್ಲಿ ನೀವು ಹಾಕ್ಬಿಟ್ಟು ಬೇರೆ ಕೆಲಸ ಏನ್ ಬೇಕಾದ್ರೂ ಮಾಡ್ಕೊಬಹುದು ನೀವು ಇದನ್ನ. ಸೊ ಇವಾಗ ಈ ತರ ಮಿಕ್ಸಿ ನಿಮ್ಗೆ ಎಲ್ಲಾ ಕಡೆ ನೋಡಿರ್ತೀರಾ. ಇವಾಗ ಇದ್ರಲ್ಲಿ ನಿಮ್ಗೆ ಗ್ರೈಂಡಿಂಗ್ ಏನ್ ಸ್ಪೆಷಾಲಿಟಿ ಅಂತ ನಾನು ತೋರಿಸಿ ಮೇಡಮ್. ತುಂಬಾ ಜನ ಏನಂತಾರೆ ಚಟ್ನಿ ಜಾರಲ್ಲಿ ಕಡಿಮೆ ಕ್ವಾಂಟಿಟಿ ಹಾಕಿದ್ರೆ ಗ್ರೈಂಡ್ ಆಗಲ್ಲ ಅಂತ. ಸೊ ನಾನು ಇದ್ರಲ್ಲಿ ನೋಡಿ ನಿಮ್ಗೆ ಲೈವ್ ಡೆಮೋ ಹಾಕಿ ತೋರಿಸ್ತೀನಿ. ಇದ್ರಲ್ಲಿ ಒಂಚೂರು ಕ್ವಾಂಟಿಟಿ ಹಾಕಿ ತೋರ್ಸೋಣ ಮೇಡಮ್. ಸೊ ಪೆಪ್ಪರ್ ಅಂತೂ ಆಗೋದಿಲ್ಲ ಅಂತ ಅನ್ಕೊಂಡಿದೀವಿ ನಾವಂತೂ. ಈಗ ನಾವೇ ಟ್ರೈ ಮಾಡಿದೀವಿ, ಪೆಪ್ಪರ್ ಆಗೋದಿಲ್ಲ ನಮ್ಮ ಮನೆ ಮಿಕ್ಸಿಲೆಲ್ಲ. ಎಸ್ ಮೇಡಮ್, ಇದ್ರಲ್ಲಿ ಆ ಪೆಪ್ಪರ್ ಆಗತ್ತೆ. ಅಂಡ್ ನಾನು ಜಾಸ್ತಿ ಪೆಪ್ಪರ್ ತಗೋನಲ್ಲ, ನಾನು ಬರೀ 2 ಪೀಸ್ ಪೆಪ್ಪರ್ ಹಾಕ್ತೀನಿ ಮೇಡಮ್. ಅದ್ ನೀವು ನೋಡಬಹುದು. ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್, ಈ ಅರ್ಶನ ಇದೆಯಲ್ಲ, ಇದು ನಾವು ಮಸಾಲಾ ಪೌಡರ್ ಮನೇಲಿ ಮಾಡ್ಬೇಕಾದ್ರೆ ಇದನ್ನ ಹೀಗ್ ತಗೊಂಡ್ರೆ ಮಿಲ್ಲಲ್ಲಿ ಬೀಸ್ಕೊಡೋದಿಲ್ಲ, ಫ್ಲೋರ್ ಮಿಲ್ ಅಲ್ಲಿ. ಅವ್ರು ನಿಮ್ಗೆ ಇದನ್ನ ಪೀಸ್ ಮಾಡಿ ಹೇಳ್ತಾರಲ್ಲ, ಇದನ್ನ ಪೀಸ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ನಮ್ಗೆ ಮನೆಯಲ್ಲಿ. ಏನಕ್ಕೆ ಕಲ್ಲು ಇರಲ್ಲ ಮನೆಯಲ್ಲಿ. ಕರೆಕ್ಟ್. ಅದನ್ನ ತುಂಬಾ ಕಷ್ಟಪಟ್ಟು ನಾವು ಮಾಡ್ಕೊಂಡು ಹೋಗ್ತೀವಿ. ಇದನ್ನ ಬಟ್ಟೆಗೆ ಕಲ್ ಮೇಲೆ ಹಾಕೊಂಡು ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಸ್ ಮೇಡಮ್. ಸೊ ಇವಾಗ ಇದ್ರಲ್ಲಿ ನಿಮ್ಗೆ ನಾನು ಚಟ್ನಿ ಜಾರ್ ಒಂದೇ ಆಪರೇಟ್ ಮಾಡಿ ತೋರಿಸ್ತೀನಿ. ಸೊ ಇದ್ರಲ್ಲಿ ಮೇಡಮ್ ಇವಾಗ ಫಸ್ಟ್ ಐಟಮ್ ನಾವು ಬ್ಲಾಕ್ ಪೆಪ್ಪರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೀವು ನೋಡ್ಬೋದು ಬರೀ 3 ಪೀಸ್ ಹಾಕ್ತಾ ಇದೀನಿ ಮೇಡಮ್ ನಿಮಗೆ. ಓಕೆನಾ, ಈ 3 ಪೀಸ್ ನಾವು ಇದ್ರಲ್ಲಿ ಹಾಕ್ತಿವಂದ್ರೆ ನೀವು ನೋಡ್ಬೋದು ಈ ಬ್ಲೇಡ್ ತಿರ್ಗಿಸ್ಬೇಕಾದ್ರೆ 3 ಪೀಸ್ ಟಚ್ ಆಗ್ತಾ ಇಲ್ಲ. ಟಚ್ ಆಗ್ತಾ ಇಲ್ಲ ಬ್ಲೇಡ್. ಬಟ್ ಇದನ್ನ ನಾವು ಗ್ರೈಂಡಿಂಗ್ ಮಾಡಿ ನೋಡೋಣ. ಗ್ರೈಂಡಿಂಗ್ ಆದಾಗ ಹೇಗಾಗತ್ತಂತ. ಇದನ್ನ ಲಾಕ್ ಮಾಡ್ಬಿಟ್ಟು ಇವಾಗ ಈ ಮಿಕ್ಸಿಯಲ್ಲಿ ನೀವು ನೋಡಬಹುದು, ನಾವ್ ಇದನ್ನ ಆನ್ ಮಾಡಿದಾಗ ಇಲ್ಲೊಂದು ಲೈಟ್ ಬಂದಿದೆ. ಇವಾಗ ಇದ್ರಲ್ಲಿ ಮೇಡಮ್ ನೀವು ಇದನ್ನ ಹಂಗೆ ಆನ್ ಮಾಡಕ್ ಹೋದ್ರೆ ಮಿಕ್ಸಿ ವರ್ಕ್ ಆಗಲ್ಲ. ಈ ಮಿಕ್ಸಿ ಸ್ಪೆಷಾಲಿಟಿ ಇದ್ರ ಮೇಲೆ ಜಾರ್ ಕುತ್ಕೊಂಡು ಲಾಕ್ ಆಗಿದ್ಮೇಲೆ ಇದು ಮಿಕ್ಸಿ ಆನ್ ಆಗುತ್ತೆ. ನೀವು ಇದನ್ನ ಎಷ್ಟೇ ಬೇಕಾದ್ರೆ ಆನ್ ಮಾಡಕ್ ಹೋಗಿ ಮಿಕ್ಸಿ ವರ್ಕ್ ಆಗಲ್ಲ. ಇವಾಗ ನೀವು ಇದನ್ನ ಜಾರ್ ಹಾಕ್ಬಿಟ್ಟು ನೀವು ಇದನ್ನ ಲಾಕ್ ಮಾಡಿ. ಇದು ನಾನು ಹಾಕಿದ ತಕ್ಷಣ ಇವಾಗ ನೀವು ಸೌಂಡ್ ಕೇಳಿಸಲ್ಲ, ಸೌಂಡ್ ಬರ್ತೀನಿ. ಇದನ್ನ ಒಂಚೂರು ಲೂಸ್ ಇದ್ರೇನು ಅದು ವರ್ಕ್ ಆಗಲ್ಲ. ಇದನ್ನ ತಿರ್ಗಾ ಹಾಕಿ ಲಾಕ್ ಆಯ್ತು, ಇದು ಬೀಪ್ ಸೌಂಡ್ ಬಂತು, ಇವಾಗ ರೆಡಿ ಆಗಿದೆ ಅಂತ ಮಿಕ್ಸಿ. ಅಂಡ್ LED ನೋಡಬಹುದು ಇವಾಗ 0 ಮೇಲೆ ಇದೆ. ಇವಾಗ ಇದರಲ್ಲಿ ಸ್ಪೆಷಲ್ ಆಫರ್ ಇದೇನಿದೆ ಆಪ್ಷನ್ ಅಂದ್ರೆ ಫಸ್ಟ್ ಇರೋದು ಮೇಡಮ್ ಕೋರ್ಸ್ ಮೋಡ್ ಅಂತ. ಕೋರ್ಸ್ ಮೋಡ್ ಏನಿರುತ್ತೆ ಈ ಕಲ್ಲಲ್ಲೆಲ್ಲ ರುಬ್ತೀರಾ ಆ ಆಪ್ಷನ್ ಇರುತ್ತೆ. ಇದನ್ನ ನಾನು ಫಸ್ಟ್ ಸ್ವಿಚ್ ಅಲ್ಲಿ ಆಗಿದ ತಕ್ಷಣ ಇದು ಸ್ಲೋ ಗ್ರೈಂಡಿಂಗ್ ಮಾಡುತ್ತೆ. ಇದು ಸ್ಲೋ ಗ್ರೈಂಡಿಂಗ್ ಅಂದ್ರೆ ದಪ್ಪ ಮಸಾಲೆ ಎಲ್ಲ ಮಾಡ್ಬೇಕಾದ್ರೆ ಇದು ಅದಕ್ಕೆ ಯೂಸ್ ಆಗುತ್ತೆ ನಿಮ್ಗೆ. ಇವಾಗ ಇದನ್ನ ಸೆಕೆಂಡ್ ಸ್ವಿಚ್ ಹಾಕ್ತಿವಿ ಅಂದ್ರೆ ಈಗ ರೆಗ್ಯುಲರ್ ಮಿಕ್ಸಿ ನೋಡೋದು ಫಸ್ಟ್ ಈಗ 2 3 ತಿರ್ಗಾ ಇದನ್ನ 3 2 1. ಸೊ ನೀವು ನೋಡ್ಬೋದು ನಾವು ಹಾರ್ಡ್ಲಿ ಇದನ್ನ 10 ಸೆಕೆಂಡ್ ಓಡಿಸಿದೀವಿ. ತಿರ್ಗಾ ಇದನ್ನ 0 ಮಾಡ್ತೀರಾ. ಪ್ಲಸ್ ಇದ್ರಲ್ಲಿ ಪಲ್ಸ್ ಮಾಡ್ಬೇಕಾದ್ರೆ ಪ್ರೆಸ್ ಮಾಡಿ ಇದು ಇಷ್ಟೇ ಇರುತ್ತೆ. ಜನರಲ್ ಇಷ್ಟೇ ಕಡಿಮೆ ಕ್ವಾಂಟಿಟಿ ಯಾವ್ದಲ್ಲೂ ನೀವು ಹಾಕಿದ್ರೆ ಗ್ರೈಂಡ್ ಆಗಲ್ಲ. ಬಟ್ ಇದೇ ಬ್ಲಾಕ್ ಪೆಪ್ಪರ್ ನೀವು ಇದ್ರಲ್ಲಿ ಹಾಕ್ತೀರಾ ಅಂದ್ರೆ ಮೇಡಮ್ ಈ ಜಾರ್ ಸ್ಪೆಷಾಲಿಟಿ ಅದೇ ಇರುತ್ತೆ. ನೀವ್ ಎಷ್ಟೇ ಕಡಿಮೆ ಮಾಡ್ಬಿಡಿ ಇದು ಗ್ರೈಂಡ್ ಮಾಡುತ್ತೆ ಮೇಡಮ್.
ನೀವು ಇದ್ರಲ್ಲಿ ನೋಡ್ಬೋದು ಪೂರ್ತಿ ಬ್ಲಾಕ್ ಪೇಪರ್ ಇದು ಗ್ರೈಂಡ್ ಆಗುತ್ತೆ ಮೇಡಮ್. ಈ ಜಾರ್ ಇದು ಫಸ್ಟ್ ಪಾಯಿಂಟ್. ಇವಾಗ ಇದ್ರಲ್ಲೇ ಬೇಕಾದ್ರೆ ನಾನ್ ನಿಮ್ಗೆ ಈ ಟರ್ಮರಿಕ್ ಪೀಸಸ್ ನ ಹಾಕಿ ಗ್ರೈಂಡ್ ಮಾಡಿ ಇಷ್ಟು ಮಾಡ್ಬಿಡಿ ಸರ್, ನೋಡಿ ನೈಸ್ ಪೌಡರ್ ಆಗತ್ತಂತ ಇಷ್ಟು ಮಾಡ್ಬಿಡಿ. ಎಸ್ ಮೇಡಮ್, ಮಾಡೋಣ. ಓಕೆ ಮೇಡಮ್, ಇದ್ರಲ್ಲೇ ನೀವು ಹಾಕ್ಬಿಟ್ಟು ಲಾಕ್ ಆಯ್ತಾ ಮೇಡಮ್? ಇವಾಗ ಇದನ್ನ ಸ್ವಲ್ಪ ಜಾಸ್ತಿ ಓಡಿಸೋಣ. ಇದನ್ನ ಇವಾಗ ಫಸ್ಟ್ ಓಡಿಸ್ ಮಾಡು ಅಂಡ್ ಸ್ಪೀಡ್ ಆಪ್ಷನ್ ಹಾಕೋಣ. 1 2 3 ಮತ್ತೆ ಇಟ್ಕೊಂಡಿರೋದು ನೆಸೆಸಿಟಿ ಇಲ್ಲ ಮೇಡಮ್. ನೋಡಿ ಅದು ಆ ಪಾಡಕ್ಕೆ ಅದು ಗ್ರೈಂಡಿಂಗ್ ಆಗ್ತಾ ಇರುತ್ತೆ. ಓಕೆ ಸರ್, ನೋಡೋಣ ಆಗಿದೆ ಅಂತ. ಸೊ ಮೇಡಮ್ ಇದು ಆಲ್ಮೋಸ್ಟ್ ನಾವು 30 ಸೆಕೆಂಡ್ ಹಾಕಿದೀವ. ಇನ್ನೊಂದು 10 ಸೆಕೆಂಡು ನಾವು ಸ್ಪೀಡ್ ಸ್ವಲ್ಪ ಸ್ಲೋ ಮಾಡೋಣ. ಓಕೆ, ಸೊ ಇದ್ರದ್ದು ಇವಾಗ ಓಪನ್ ಮಾಡಿ ನೋಡೋಣ. ಇದ್ರದ್ದು ಸೇಮ್ ಟು ಸೇಮ್ ನೀವು ನೋಡಬಹುದು. ಇದು ಫುಲ್ಲಿ ನೀವು ಕ್ವಾಂಟಿಟಿ ಹಾಕಿದ್ರೆ ಅದು ಫುಲ್ಲಿ ಫೈನ್ ಗ್ರೈಂಡಿಂಗ್ ಆಗಿದೆ ಮೇಡಮ್. ಸೊ ಇದು ನಿಮ್ಮ ಟರ್ಮರಿಕ್ ಪೌಡರ್ ಫುಲ್, ಸಾರಿ ಬ್ಲಾಕ್ ಪೆಪ್ಪರ್, ಇದು ಫುಲ್ಲಿ ಫೈನ್ ಗ್ರೈಂಡ್ ಆಗಿದೆ ಮೇಡಮ್ ನಿಮಗೆ. ಸೊ ಇನ್ನು ಸ್ವಲ್ಪ ತಕ್ಕಿ ಸ್ವಲ್ಪ ಪೌಡರ್ ಆಗುತ್ತೆ. ಇನ್ನು 30 ಸೆಕೆಂಡ್ ಹಾಕಿದೀವಿ, ನೀವು 1 ನಿಮಿಷ ಹಾಕಿ ಮೇಡಮ್, ಅದು ಫುಲ್ ಆಗ್ಬಿಡುತ್ತೆ ನಿಮಗೆ, ಫೈನ್ ಆಗ್ಬಿಡುತ್ತೆ. ಅಂದ್ರೆ ನೀವು ಕಡಿಮೆ ಹಾಕಿ ಜಾಸ್ತಿಯಿಂದ ಜಾಸ್ತಿ ಹಾಕಿದ್ ಫುಲ್ ಗ್ರೈಂಡಿಂಗ್ ಆಗ್ಬಿಡುತ್ತೆ ಮೇಡಮ್. ಇವಾಗ ಈ ಜಾರಲ್ಲಿ ನಾವ್ ಇದ್ ಮಾಡಿದೀವಲ್ಲ, ಬೇಕಾದ್ರೆ ಇದನ್ನ ಇವಾಗ ಮೀಡಿಯಂ ಜಾರ್ ಹಾಕೋಣ ಮೇಡಮ್. ಸೊ ಐಟಮ್ ಬಾಕ್ಸ್ ಸ್ಪೆಷಾಲಿಟಿ ಏನಂದ್ರೆ ನೀವು ಯಾವ್ದೇ ಜಾರಲ್ಲಿ ಏನ್ ಬೇಕಾದ್ರೂ ರುಬ್ಬೋದು ಮೇಡಮ್. ಇವಾಗ ಇದ್ರಲ್ಲೇ ನೀವು ಎಷ್ಟು ಪೀಸಸ್ ಹಾಕೋಣ ಮೇಡಮ್? 4 ಪೀಸ್ ಹಾಕೋಣ ಮೇಡಮ್. ಹಾಕಿ 1 2 3 ಮತ್ತೆ 4. ಈ 4 ಪೀಸಸ್ ನಾನು ಇದ್ರಲ್ಲಿ ಹಾಕ್ತಾ ಇದೀನಿ. ಜನರಲಿ ಯಾವ್ದೇ ಮಿಕ್ಸಿಯಲ್ಲಿ ಇದು ಹಾಕಿದ್ರೆ ಗ್ರೈಂಡ್ ಆಗಲ್ಲ. ಹೌದು. ಸೊ ಇದ್ರಲ್ಲೇ ನೋಡಿ, ಇವಾಗ ನಾವ್ ಇದಕ್ಕೆ ಹಾಕ್ತಿವಿ ಅಂಡ್ ಇದನ್ನ ಪ್ಲಗ್ ಇನ್ ಮಾಡ್ತೀನಿ. ಇದನ್ನ ಆನ್ ಮಾಡೋಣ. ಸೊ ಫಸ್ಟ್ ಇದು ನಿಮ್ಮ ಇದ್ರಲ್ಲಿ ಕೋರ್ಸ್ ಮೋಡ್ ಅಲ್ಲಿ ಇದು ಕೋರ್ಸ್ ಮೋಡ್. ಫುಲ್ ಡೆಮೋ ತೋರಿಸ್ತಾ ಇದೀವಿ ನೋಡಿ ಇವಾಗ ಇದನ್ನ. ನೀವು ನೋಡ್ದಂಗೆ ನಾವು ಹಾರ್ಡ್ಲಿ 1 ಮಿನಿಟ್ ಹಾಕಿದೀವಿ ಕರೆಕ್ಟಾ. ಇವಾಗ ಇದ್ರದ್ದು ಗ್ರೈಂಡಿಂಗ್ ಬೇಕಾದ್ರೆ ನೋಡ್ಬೋದು ನೀವು ರಿಸಲ್ಟ್. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್, ಅಷ್ಟೊಂದು ಕೊನೆ ಗ್ರೈಂಡ್ ಆಗತ್ತೆ ಅಂತ ತುಂಬಾ ಖುಷಿನೂ ಕೂಡ ಆಗುತ್ತೆ ಲೇಡೀಸ್ಗಂತೂ. ನೋಡಿ ಮೇಡಮ್, ನೀವೇ ಹೇಳಿ ಎಷ್ಟು ಹೇಗೆ ಗ್ರೈಂಡ್ ಆಗಿದೆ ಅಂತ. ಆಗಿದೆ ಸರ್, ಫೇಸ್ ಪೌಡರ್ ತರ ಆಗಿದೆ ನೋಡಿ, ನೋಡ್ತಿರ್ಬೋದಲ್ಲ. ಸೊ ನಮ್ಮ ಹತ್ರ ಇಷ್ಟೊಂದು ಬ್ರಾಂಡ್ಸ್ ಮಿಕ್ಸಿ ಇರೋದ್ರಿಂದಾನು ನಮ್ಮ ಹತ್ರ ಈ ಬ್ರ್ಯಾಂಡ್ ನಾವ್ ಹೇಳ್ದಂಗೆ ಟ್ರೈಪ್ಲೇ ಅಲ್ಲಿ ಬರ್ಗನರ್ ಗಿಂತ ಬೆಟರ್ ಇಲ್ಲ, ಆತರ ಮಿಕ್ಸಿಯಲ್ಲಿ ಐಟಮ್ ಗಿಂತ ಬೆಟರ್ ಇಲ್ಲ ಮೇಡಮ್. ಇದಷ್ಟು ಚೆನ್ನಾಗಿ ಬಂದಿದೆ ಮಿಕ್ಸಿ. ಅದಕ್ಕೆ ನಾವು ಈ ಬ್ರ್ಯಾಂಡ್ ಅಲ್ಲಿ ಲೈವ್ ಡೆಮೋ ಮಾಡಿ ತೋರಿಸ್ತಾ ಇದೀವಿ. ಪ್ಲಸ್ ಯುಗಾದಿ ಹಬ್ಬದ ಆಫರ್ ಪ್ರಕಾರ ನಾವ್ ಹೇಳ್ದಂಗೆ ಈ ಮಿಕ್ಸಿ ನೀವ್ ಏನ್ ನೋಡ್ತಾ ಇದೀರಾ, ಐಟಮ್ ಬಗ್ ಜೆನೋವಾ ಮಾಡೆಲ್ ಮಿಕ್ಸಿ, ಅದು ನಿಮ್ಗೆ ಆನ್ಲೈನ್ ಆಫ್ಲೈನ್ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಬಟ್ ನಾವ್ ಇದು ಆಫರ್ ಅಲ್ಲಿ 12,000 rupees MRP ಮಿಕ್ಸಿ 6,495 ರೂಪಾಯಿ, ಅಂದ್ರೆ ಆಲ್ಮೋಸ್ಟ್ 6,500 ಈ ಮಿಕ್ಸಿ ಕೊಡ್ತಾ ಇದೀವಿ. ಆಲ್ಮೋಸ್ಟ್ 50% ನೀವ್ ಹೇಳ್ಬೋದು ಮೇಡಮ್. ಇದು ಯುಗಾದಿ ಹಬ್ಬಕ್ಕೆ ಆಫರ್ ಬಂದಿರೋದು ನಮ್ಮ ಹತ್ರ. ಸೊ ನೀವು ಇದ್ರಲ್ಲಿ ಇದ್ ಏನ್ ಗ್ರೈಂಡ್ ನೋಡಿದ್ರಲ್ಲ, ಇದ್ರಲ್ಲಿ ಇನ್ನೊಂದ್ ಡೆಮೋ ತೋರಿಸ್ಬಿಡ್ತೀನಿ ಮೇಡಮ್ ನಿಮ್ಗೆ. ಇದ್ರಲ್ಲಿ ಒಂದು ಚಾಪಿಂಗ್ ಜಾರ್ ಬ್ಲೇಡ್ ಬಂದಿದೆ. ಚಾಪಿಂಗ್ ಜಾರ್ ಅಲ್ಲಿ ಹೇಗಿರತ್ತಂದ್ರೆ, ನಿಮ್ಗೆ ನಾರ್ಮಲ್ ಅಲ್ಲಿ ನೀವು ಏನ್ ಚಾಪ್ ಮಾಡ್ತಿರಲ್ಲ, ಇವಾಗ ಈ ಮಿಕ್ಸಿಯಲ್ಲಿ ನಾನು ಇವಾಗ ಫಸ್ಟ್ ಸ್ವಿಚ್ ಹಾಕಿದೀನಿ, ಟರ್ಮರಿಕ್ ಆಗಿದೆ. ಇವಾಗ ನಮ್ಮ ಚಾಪರ್ ಜಾರ್ ತೋರಿಸ್ತಾ ಇದೀನಿ. ಇದೆರಡು ಚಾಪರ್ ಜಾರ್ ಹೇಗಿರತ್ತಂದ್ರೆ, ಇದರಲ್ಲಿ ನಿಮ್ಗೆ ಒಂದು ಆನಿಯನ್ ಅಥವಾ ಎನಿ ಫ್ರೂಟ್ ವೆಜಿಟೇಬಲ್ಸ್ ನ 1-2 ಪೀಸ್ ಕಟ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿ ಮೇಡಮ್. ನೀವು ಹಾಕಿದ್ಮೇಲೆ ಇದನ್ನ ಲಾಕ್ ಮಾಡ್ಬಿಡಿ. ಇದನ್ನ ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಹಿಡ್ಕೊಂಡಿರೋದ್ ನೆಸೆಸಿಟಿ ಇರಲ್ಲ. ಇದು ಸೇಮ್ ಟು ಸೇಮ್ ಹಾಕಿ ಇದನ್ನ ಒತ್ಬಿಡಿ ಮೇಡಮ್. ಹಾಕಿದ ತಕ್ಷಣ ಇದು ರೆಡಿ ಇದೆ. ಇವಾಗ ಇದನ್ನ ನಾವು ಗ್ರೈಂಡಿಂಗ್ ಸ್ಟಾರ್ಟ್ ಮಾಡಿದಾಗ ಇದು ಸಾಗರಾಗ್ಬಿಡುತ್ತೆ. ಅಷ್ಟೇ. ನೀವು ನೋಡಿದ್ರಲ್ಲ 5 ಸೆಕೆಂಡ್ ಆಫ್ ಮಾಡಿದ್ರಿ. ಸೊ ಇದ್ರದ್ದು ಚಾಪರ್ ಇವಾಗ ನೋಡಬಹುದು. ಇದ್ರ ಗ್ರೈಂಡಿಂಗ್ ಹೇಗಿರುತ್ತಂದ್ರೆ, ವಿತಿನ್ 5 seconds ಅಲ್ಲಿ ನಿಮ್ದು ಇದು ಫೈನ್ ಗ್ರೈಂಡಿಂಗ್. ಇದು ಕೂಡ ಹಬ್ಬಕ್ಕೆ ಅಮಾವಾಸ್ಯೆ ಟೈಮಲ್ಲಿ ವಡೆ ಮಾಡ್ತಾರೆ ನಮ್ ಕಡೆ ಎಲ್ಲ, ಅದಕ್ಕೆ ನೋಡಿ ತುಂಬಾ ಯೂಸ್ ಆಗುತ್ತೆ. ಇದು ಫುಲ್ ಫೈನ್ ಗ್ರೈಂಡ್ ಆಗಿರುತ್ತೆ ನೋಡಿ. ಇದು ರೊಟ್ಟಿಗೆ, ಪಲ್ಯಗಳಿಗೆ
ಅಥವಾ ಈರುಳ್ಳಿ ಗೊಜ್ಜು ಮಾಡ್ತಿರಲ್ಲ ಅದಕ್ಕೆ ಕೂಡ ಯೂಸ್ ಆಗತ್ತೆ ನೋಡಿ, ಈರುಳ್ಳಿ ತರ ಕಟ್ ಮಾಡ್ಕೊಂಡ್ಬಿಟ್ರೆ. ಇವಾಗ ಇದನ್ನ 5 seconds ಇದು ಹಾಕಿ, ಅಕಸ್ಮಾತ್ ಇದನ್ನ ನೀವು 10 seconds ಹಾಕ್ಬಿಟ್ಟಿದ್ರೆ ಫುಲ್ ಜ್ಯೂಸ್ ತರ ಜ್ಯೂಸ್ ಆಗ್ಬಿಡುತ್ತೆ. ಬೇಡ, ಇದೇ ಸರ್ ನಮ್ ಕಡೆ ಎಲ್ಲ ಯೂಸ್ ಮಾಡೋದು, ಇಂಡಿಯನ್ಸ್ ಎಲ್ಲ ಅಂದ್ರೆ ಸೌತ್ ಇಂಡಿಯಾದವರು ಇದೇ ತರ ಮಾಡೋದು. ಮೇಡಮ್ ಇದರಲ್ಲಿ ಪ್ಲಸ್ ಇದ್ರ ನಾವು ಈ ಜಾರ್ ಏನ್ ನೋಡ್ತಾ ಇದ್ರೆ ನಮ್ಮ ದೊಡ್ಡ ಜಾರು ಇದು ನಿಮ್ಗೆ ರೆಗ್ಯುಲರ್ ಮನೇಲಿ ಇಡ್ಲಿ ದೋಸೆ ಎಲ್ಲ ರುಬ್ಬಕ್ಕೆ. ಸೊ ಐಟಮ್ ಬಗ್ಗೆ ಸ್ಪೆಷಾಲಿಟಿನ ಇದೇನಿದೆ ಅಂದ್ರೆ ನೀವು ಏನ್ ಬೇಕಾದ್ರೂ ಹಾಕಿ ಗಟ್ಟಿಯಿಂದ ಗಟ್ಟಿ ಐಟಮ್ ಹಾಕಿ ಅದು ಫುಲ್ ಫೈನ್ ಗ್ರೈಂಡ್ ಮಾಡುತ್ತೆ. ಅದಕ್ಕೆ ನಾವು ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸಿದ್ವಿ ಮೇಡಮ್. ಸೊ ಇದು ನಮ್ಮ ಯುಗಾದಿಗೆ ಆಫರ್ ಪ್ರಕಾರ ನಾವ್ ಹೇಳ್ದಂಗೆ 6495 rupees ಬಂದಿದೆ ಮೇಡಮ್. ಲಿಮಿಟೆಡ್ ಟೈಮ್ ಆಫರ್ ಇದೆ, ಲಿಮಿಟೆಡ್ ಸ್ಟಾಕ್ ಆಫರ್ ಇದೆ, ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಿ. ಸೊ ಮೇಡಮ್ 3 items ನಾವು ನಿಮ್ಗೆ ಆಫರ್ ತೋರಿಸಿದೀವಿ. ಇದು 4th ಫೈನಲ್ ಐಟಮ್ ನಮ್ಮ ಹತ್ರ ಯುಗಾದಿ ಹಬ್ಬಕ್ಕೆ ಆಫರ್ ಬಂದಿರೋದು. ಇದಿರೋದು ಮೇಡಮ್ ಬ್ರಿವೈನ್ದು ಗಾರ್ಲಿಕ್ ಪೀಲರ್ ಮತ್ತೆ ಮಲ್ಟಿ ಚಾಪರ್ ಮಾಡಲ್ ಇದೆ. ಇದರಲ್ಲಿ ನೀವು ಮಲ್ಟಿಪಲ್ ಆಪ್ಷನ್ ಯೂಸ್ ಮಾಡಬಹುದು. ಇದ್ರಲ್ಲಿ ನೀವು ನೋಡಬಹುದು ಒಂದ್ಸಲಿ. ಇದ್ರಲ್ಲಿ ನಿಮ್ಗೆ ಒಂದು ಚಾಪರ್ ಬ್ಲೇಡ್ ಬರುತ್ತೆ ಮೇಡಮ್. ಇದು ರೆಗ್ಯುಲರ್ ನಿಮ್ಗೆ ತರಕಾರಿಯಲ್ಲಿ ಹಚ್ಚೋದಕ್ಕೆ ಯೂಸ್ ಆಗೋದು ಒಂದು ಚಾಪಿಂಗ್ ಬ್ಲೇಡ್ ಇರ್ತವೆ. ಮತ್ತೆ ಒಂದು ಯೂಸರ್ ಮ್ಯಾನ್ಯುಯಲ್. ಚಾಪಿಂಗ್ ಮಾಡಕ್ ನಿಮ್ಗೆ ದೊಡ್ಡದಾಗಿ ಚಾಪಿಂಗ್ ಮಾಡ್ಬೇಕಾದ್ರೆ ದೊಡ್ಡ ಸೈಜ್ ಚಾಪಿಂಗ್ ಬ್ಲೇಡ್ ಕೊಟ್ಟಿದ್ದಾರೆ. ಪ್ಲಸ್ ಇದಕ್ಕೆ ಒಂದು ಸ್ಟೋರೇಜ್ ಕಂಟೈನರ್ ಕೊಟ್ಟಿರ್ತಾರೆ ಮೇಡಮ್. ಸೊ ಅದೆಲ್ಲ ಚಾಪ್ ಮಾಡ್ಕೊಂಡ್ಮೇಲೆ ಫಿಲ್ ಮಾಡ್ಕೊಳಕ. ಎಸ್ ಮೇಡಮ್, ಇದ್ರಲ್ಲಿ ನೀವು ಯಾವ್ದಕ್ಕೆ ಏನಾದ್ರೂ ಒಂದ್ ಐಟಮ್ ಚಾಪ್ ಮಾಡ್ತೀರಾ ಅಂದ್ರೆ ಮಾಡಿದ ಮೇಲೆ ಅದು ಆಚೆ ಇಡ್ಬೇಕಂತ. ಪ್ಲಸ್ ಇದ್ರ ಜೊತೆ ಇದು ಬರೋದು ಇದ್ರದ್ದು ಮೋಟರ್ ಬಾಡಿ ಮೇಡಮ್. ಇದು ಪೋರ್ಟೇಬಲ್ ಬ್ಯಾಟ್ರಿ ಮೇಲೆ ಆಪರೇಟೆಡ್ ಇರ್ತವೆ. ಇದು ನಿಮ್ಗೆ ಈಸಿ ಟು ಆಪರೇಟ್ ಇರುತ್ತೆ ಇದು. ಮತ್ತೆ ಇದು ಬರೋದು ಇದ್ರದ್ದು ಮೇನ್ ಸ್ಟೋರೇಜ್ ಕಂಟೈನರ್ ಕೆಳಗಡೆ. ಸೊ ಮೇಡಮ್ ಇದು ಬರೋದು ಫುಲ್ಲಿ ಗ್ಲಾಸ್ ಮೆಟೀರಿಯಲ್ ಅಲ್ಲಿ ಇರುತ್ತೆ ಅಂಡ್ ಇದು ಸಿಲಿಕಾನ್ ಬೇಸ್ ಪ್ಲೇಟ್ ಅಲ್ಲಿ ಬರುತ್ತೆ ನಿಮ್ಗೆ. ಸೊ ಇದು ಮೇಡಮ್ ನಿಮ್ಮ ಗ್ಲಾಸ್ ಬರುತ್ತೆ. ಇವಾಗ ಇದರಲ್ಲಿ ರೆಗ್ಯುಲರ್ ಚಾಪಿಂಗ್ ಎಲ್ಲ ಆದ್ರೆ ನಾವು ಮುಂಚೆ ಬೇರೆ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದೀವಿ. ಸೊ ನೀವು ಈ ಬ್ಲೇಡು ಮತ್ತೆ ಈ ಬ್ಲೇಡ್ ಅಲ್ಲಿ ಏನೇನ್ ಚಾಪಿಂಗ್ ಮಾಡಬಹುದು ಅದ್ರಲ್ಲಿ ಇರುತ್ತೆ. ಬಟ್ ಮೇಜರ್ಲಿ ತುಂಬಾ ಜನ ಗಾರ್ಲಿಕ್ ಪೀಲರ್ ಅಂತ ಕೇಳ್ತಾರಲ್ಲ, ಅದನ್ನ ನಾವು ಇವಾಗ ಲೈವ್ ಡೆಮೋ ಮಾಡಿ ತೋರಿಸ್ತೀವಿ. ಅದೊಂದ್ಸಲಿ ನೋಡಿ ಮೇಡಮ್. ಸೊ ಈ ತರ ಇರುತ್ತೆ ಗಾರ್ಲಿಕ್. ಇದನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗತ್ತೆ ನೋಡಿ ಸರ್. ಹೆಂಗ್ ಸರ್ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಯ್ತು ಪೀಸಸ್ ನ? ಎಸ್ ಮೇಡಮ್, ಇದನ್ನ ಹಾಕ್ಬಿಟ್ಟು ಒಂದ್ಸಲಿ ಒತ್ತಿ ಪ್ಲೀಸ್. ಇದನ್ನ ಪ್ರೆಸ್ ಮಾಡ್ಕೊಂಡು ನೋಡಿ, ಈ ತರ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಸೊ ಇದನ್ನ ಸಿಪ್ಪೆ ತೆಗಿಯಕ್ಕೆ ನಮಗೆ ಬೇಜಾರಾಗತ್ತೆ ನೋಡಿ. ಇದನ್ನ ಹಂಗೆ ಹಾಕ್ಬಿಟ್ಟು ಇದನ್ನ ಒತ್ಬಿಡೋಣ. ಓಕೆ, ಹಾಕ್ಲಾ ಸರ್ ಹಿಂಗೆ? ಮೇಡಮ್ ಹಾಕ್ಲಾ ಇದನ್ನ? ಒಂದ್ ನಿಮಿಷ ಮೇಡಮ್. ಇದ್ರಲ್ಲಿ ನೀವು ಒಂದ್ಸಲಿ ಹಾಕಿ ಮೇಡಮ್ ಇದನ್ನ. ಈ ಗಾರ್ಲಿಕ್ ನ ಇವಾಗ ಹಾಕಿದಿರಲ್ಲ, ಇದನ್ನ ಪ್ಲೇಸ್ ಮಾಡ್ಬಿಟ್ಟು ಇದನ್ನ ಮೇಲೆ ಇದು ಲಾಕ್ ಮಾಡ್ಬೇಕಿದೆ ಮೇಡಮ್. ಇದನ್ನ ಬರೀ ಒಂದೇ ಹಿಡಿದ್ಬಿಟ್ರೆ ಸಾಕು. ಇದಾಗಿದೆ ನಿಮ್ಗೆ. ಇದು ಪೋರ್ಟೇಬಲ್ ಬ್ಯಾಟ್ರಿ ಆಪರೇಟೆಡ್ ಇರುತ್ತೆ. ಇದನ್ನ ರೀಚಾರ್ಜ್ ಮಾಡಬಹುದು. ಇದನ್ನ ಆಪರೇಟ್ ಮಾಡ್ಬೇಕು ಸಿಂಪಲ್. ಇದನ್ನ ಬರೀ ಒತ್ತಿ ಮೇಡಮ್, ನಿಮ್ಮಲ್ಲಿ ವರ್ಕಿಂಗ್ ಸ್ಟಾರ್ಟ್ ಆಗಿದೆ. ಹಾಕಿ ಬಿಟ್ಬಿಡಿ ಮೇಡಮ್, ಅಷ್ಟೇ. ನಾವು ಹ್ಯಾಂಡ್ಲಿ 5 to 10 seconds ಇದು ಬಟನ್ ಪ್ರೆಸ್ ಮಾಡಿ ಆನ್, ಎತ್ಬಿಟ್ರೆ ಆಫ್ ಸಿಂಪಲ್ ಇರುತ್ತೆ ಮೇಡಮ್. ಇದನ್ನ ಹಾಕಿ ಹಂಗೆ ಓಪನ್ ಮಾಡ್ಬಿಡಿ ಮೇಡಮ್. ನೀವು ಇಲ್ಲಿ ನಿಮ್ಮ ಎಲ್ಲ ಗಾರ್ಲಿಕ್ ನೀವು ನೋಡ್ದಂಗೆ ನಿಮ್ಮ ಫುಲ್ ಗಾರ್ಲಿಕ್ ಇಲ್ಲಿ ನೀವು ನೋಡಿ ಮೇಡಮ್, ಇದು ಪೂರ್ತಿ ಪೀಲ್ ಆಗಿದೆ. ಇದ್ರಲ್ಲಿ ನಾನು ಒಂದಿಲ್ಲ ಎಲ್ಲ ಬಿಚ್ಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಸೊ ಇಲ್ಲಿ ನಿಮ್ಮ ಗಾರ್ಲಿಕ್ ಫುಲ್ಲಿ ಪೀಲ್ ಆಗಿರುತ್ತೆ. ಇದು ಬರೋದು ನಿಮ್ಮ ಗಾರ್ಲಿಕ್ ಪೀಲರು. ಸೊ ಸಿಪ್ಪೆ ಮಾತ್ರ ತಗೊಳ್ಬೋದು ನಾವು ಈಚೆಗಲ್ವಾ? ಎಸ್ ಮೇಡಮ್. ಇದರಲ್ಲಿ ಸರ್ ಎಲ್ಲ ಇದನ್ನ ನೋಡೋಣ ಯಾವ ತರ ಬರುತ್ತೆ. ಫುಲ್ ಹಾಕ್ಬಿಡಿ ಸ್ವಲ್ಪ ಹಾಕೋಣ ಅಂತ ಸರ್. ಇವಾಗ ನೀವು ಪೀಸಸ್ ಮಾಡಿ ಹಾಕ್ಸಿದ್ರೆ ಇವಾಗ ಫುಲ್ ಉಂಡೆನೆ ಹಾಕ್ಬಿಟ್ರೆ ಯಾವ ತರ ಬರುತ್ತೆ ನೋಡೋಣ. ಅದು ನೋಡೋಣ ಮೇಡಮ್. ಎಸ್, ಇದನ್ನ ಹಾಕಿದಿರಲ್ಲ ಮೇಡಮ್, ಸೇಮ್ ಟು ಸೇಮ್ ಇದ್ರ ಮೇಲೆ ನಾವು ಇದನ್ನ ಸರ್ ಇದನ್ನ ಹಾಕ್ಬಿಡ್ತೀನಿ ತಾಳಿ. ಹಾಕಿ ಇದನ್ನ ಹಾಕಿದಿರಾ, ಇದ್ರ ಮೇಲೆ ನಾವು ಇದನ್ನ ಲಾಕ್ ಮಾಡೋಣ. ಓಕೆ. ಸೊ ಮೇಡಮ್ ಇವಾಗ ನೀವು ಅದನ್ನ ಡೈರೆಕ್ಟ್ ಆಗಿ ಹಾಕಿದಿರಲ್ಲ, ಸೊ ಇವಾಗ ಇದನ್ನ ಡೈರೆಕ್ಟ್ ಆಗಿ ನಾವು ಆಪರೇಟ್ ಮಾಡಿ ತೋರಿಸ್ತೀವಿ ನೋಡಿ. ಇದು ಹಾಕಿ ಇದನ್ನ ನೀವು ಲಾಕ್ ಮಾಡ್ಬಿಡಿ. ಇದು ಪ್ಲೇಸ್ಮೆಂಟ್ ಕುತ್ಕೊಂಡಿದೆ. ಆಗಿದ್ಮೇಲೆ ಇದನ್ನ ನಾನು ಒತ್ತೀನಿ ಮೇಡಮ್. ಓಕೆನಾ? ಇದನ್ನ ಸೇಮ್ 1 finger ಪ್ರೆಸ್ ಮಾಡಿ ಇದು ಗ್ರೈಂಡ್ ಆಗುತ್ತೆ ನೋಡಿ. ಇದನ್ನ ಡೈರೆಕ್ಟ್ ಆಗಿ ನಾನು ಹಾರ್ಡ್ಲಿ 10 seconds ಇಟ್ಟಿದ್ದೀನಿ ಮೇಡಮ್. ಇವಾಗ ನೀವು ನೋಡಬಹುದು ನಿಮ್ಮ ಇಲ್ಲಿ ಇದು ಪೂರ್ತಿ ಪೀಲ್ ಆಗಿದೆ ನೋಡಿ. ಪೀಲ್ ಆಗಿದೆ ಮೇಡಮ್. ಎಸ್, ಇದರಲ್ಲೂ ನಿಮ್ಗೆ ನಾನು ತೆಗೆದು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹಾಕಿದ್ರೆ ಫುಲ್ ಪೀಲ್ ಆಗ್ಬಿಡುತ್ತೆ. ಎಸ್ ಮೇಡಮ್, ನೀವು ಇದನ್ನ ಎಷ್ಟು ಟೈಮ್ ಜಾಸ್ತಿ ಹಾಕ್ತೀರಾ ಅದಷ್ಟೇ ಪೀಲ್ ಆಗುತ್ತೆ ನಿಮ್ಗೆ. ನೀವು ಇದ್ರಲ್ಲಿ ನೋಡಬಹುದು. ಓಕೆ ನೋಡಿ, ಎಲ್ಲ ಪೀಲ್ ಆಗಿದೆ. ಸ್ವಲ್ಪ ಜಾಸ್ತಿ ಟೈಮ್ ಹಾಕಿದ್ರೆ ಬೇಗನೆ ಇನ್ನ ಪೀಲ್ ನೋಡಿ, ಇದು ಕೂಡ ಪೀಲ್ ಆಗ್ಬಿಡುತ್ತೆ. ಎಸ್ ಮೇಡಮ್, ಇಷ್ಟಾದ್ರೆ ಸಾಕು ಸರ್. ನಮ್ಮ ಲೇಡೀಸ್ಗೆ ಬೆಳಗ್ಗೆ ಹೊತ್ತು ತುಂಬಾ ಟೈಮ್ ನಮ್ಗೆ ಇರೋದೇ ಇಲ್ಲ ಅಂತ ಇದೆಲ್ಲ ಯೂಸ್ ಆಗುತ್ತೆ ನೋಡಿ. ಆಫೀಸ್ಗೆ ಹೋಗೋರಿಗೆ ಹೇಗೆ ಹಾಕ್ತೀರಾ ಅದು ಹಂಗೆ ಪೀಲ್ ಆಗ್ಬಿಡುತ್ತೆ ಮೇಡಮ್ ನಿಮಗೆ. ಸೊ ಇದಿರೋದು ನಮ್ಮ ಹತ್ರ ಬ್ರಿವೈನ್ದು ಗಾರ್ಲಿಕ್ ಪೀಲರ್ ಪ್ಲಸ್ ಇದರಲ್ಲಿ ಚಾಪರ್ಸ್ ಕೊಟ್ಟಿದ್ದಾರೆ ಮೇಡಮ್. ಚಾಪರ್ಸ್ ಮಾಡ್ಬೇಕಾದಾಗ ನಿಮ್ಗೆ ಇದನ್ನ
ಇದ್ರದ್ದು ಬ್ಲೇಡ್ಸ್ ನ ಚೇಂಜ್ ಮಾಡ್ಬೇಕಿರುತ್ತೆ. ಓಕೆ ಈ ಬ್ಲೇಡ್ ನ ತೆಗೆದ್ಬಿಟ್ಟು ಆ ಬ್ಲೇಡ್ ಹಾಕ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಗಾರ್ಲಿಕ್ ನಾನೇ ನಾನು ಚಾಪ್ ಮಾಡಿ ತೋರಿಸ್ಬಿಡ್ತೀನಿ ಇದರಲ್ಲಿ. ಓಕೆ ಅಕಸ್ಮಾತ್ ಪೆಂಡಿಂಗ್ ಇರೋದು ಗಾರ್ಲಿಕ್ ನ ನೀವು ಹೇಗೆ ಚಾಪ್ ಮಾಡ್ತೀರಾ ಅಂದ್ರೆ ಇದನ್ನ ಹಾಕ್ಬಿಡೋಣ ಮೇಡಮ್. ಓಕೆ ತೆಗೆದ್ಬಿಡಿ ಸರ್, ಅದನ್ನ ತೆಗೆದ್ಬಿಟ್ಟು ಹಂಗೆ ಒಂದು ನಾರ್ಮಲ್ ಚಾಪಿಂಗ್ ನೋಡೋಣ ಮೇಡಮ್. ಇದನ್ನ ಪೇಸ್ಟ್ ಹಾಕಿದ್ದೀನಿ. ಆಗ್ಬಿಡುತ್ತೆ ಇವಾಗ ಅದು. ಎಸ್ ಮೇಡಮ್, ಪೇಸ್ಟ್ ಆಗಿದೆ. ಚಾಪಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನೀವು ಇದು ಹಾಕಿ ಇದು ನಿಮ್ಮ ಚಾಪಿಂಗ್ ಬ್ಲೇಡ್ ಆಗ್ಬಿಡುತ್ತೆ. ಓಕೆ ಇದನ್ನ ಎತ್ಬಿಡಿ. ಇಲ್ಲಿ ನಿಮ್ಗೆ ಬೇಕಾದ ಏನ್ ಹಾಕ್ತೀರಾ ಅಲ್ಲಿ ಚಾಪಿಂಗು ಆಗ್ಬಿಡುತ್ತೆ. ನೋಡಿ ಚಾಪಿಂಗ್ ಎಲ್ಲ ಆಗಿದೆ. ಹಾ, ಇದು ವಿತ್ ನಿಮ್ಮದು ಪೀಲ್ ಸಮೇತನೇ ಚಾಪ್ ಆಗಿದೆ. ಒಂದ್ರಲ್ಲೇ ನೀವು ಎಲ್ಲ ಮಾಡ್ಬೋದು ಮೇಡಮ್. ನಾವು ಆನಿಯನ್ ಮಾಡ್ಕೋಬಹುದಲ್ವಾ? ಹೌದು ಮೇಡಮ್, ಇದರಲ್ಲಿ ನಿಮಗೆ ಆನಿಯನ್ ಬೇಕಾದ್ರೂ ಹಾಕಿ, ಏನ್ ಬೇಕಾದ್ರೂ ಅದ್ರಲ್ಲಿ ಹಾಕಿ ಮೇಡಮ್, ಆಡ್ ಮಾಡಿ ಮೇಡಮ್. ಎಸ್ ಮೇಡಮ್, ಇದರಲ್ಲಿ ಹಾಕಿ ನಾನು ಅದನ್ನೇ ಗ್ರೈಂಡ್ ಮಾಡಿ ತೋರಿಸ್ಕೊಡ್ತೀನಿ. ಅಥವಾ ನಮ್ಗೆ ಇಲ್ಲಿ ಏನ್ ಪೀಲ್ ಮಾಡಿದೀವಲ್ಲ ಆ ಆನಿಯನ್ ನಾನೇ ಬೇಕಾದ್ರೆ ಇದನ್ನಾನೇ ನಾನು ಇದನ್ನ ಹಾಕಿ ತೋರಿಸ್ತೀನಿ. ನೀವು ಕಡಿಮೆಯಿಂದ ಕಡಿಮೆ ಕ್ವಾಂಟಿಟಿನೂ ಹಾಕ್ಬೋದು, ಜಾಸ್ತಿಯಿಂದ ಜಾಸ್ತಿನೂ ಬೇಕಾದ್ರೆ ಹಾಕ್ಬೋದು. ಹಾಕಿ ಇದನ್ನ ಮೇಲೆ ಒತ್ಕೊಡಿ ಮೇಡಮ್. ಸಿಂಪಲ್ ಇದು ಹಾಕಿ ಪ್ಲೇಸ್ ಆಗ್ಬಿಡ್ಬೇಕು. ಇದು ಪ್ಲೇಸ್ ಆಗಿದೆ. ಸೇಮ್ ಇದನ್ನ ಬಂದು ಪ್ರೆಸ್ ಮಾಡಿ ಇದು ನಿಮಗೆ ಫುಲ್ ಗ್ರೈಂಡ್ ಆಗ್ಬಿಡುತ್ತೆ. ಓಕೆ, ಸೊ ಇದೇ ತರ ನಾವು ಶುಂಠಿ ಮಾಡ್ಕೊಳ್ಬಹುದು, ಕ್ಯಾರೆಟ್ ಮಾಡ್ಕೊಳ್ಬಹುದಲ್ವಾ? ಎವ್ರಿಥಿಂಗ್ ಮೇಡಮ್. ಇದರಲ್ಲಿ ಚಾಪಿಂಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಚಾಪ್ ಮಾಡ್ಬೋದು ಮೇಡಮ್ ಇದರಲ್ಲಿ. ಸರ್ ಇದೇ ತರ ಅವರಕ್ಕೆ ಬಿಡಿಸೋದಿರ ತಂದ್ಬಿಡಿ ಸರ್, ಅವರಕ್ಕೆ ಸುಲಿಯೋದಿರುತ್ತಲ್ಲ ಆ ಮಿಷಿನ್ ತರಿಸ್ಬಿಡಿ ಸರ್ ಬೇಗ ಆದಷ್ಟು. ಖಂಡಿತ ಮೇಡಮ್, ಸೈಂಟಿಸ್ಟ್ ಹೇಳಿದೀವಿ ರಿಸರ್ಚ್ ಮಾಡಕ್ಕೆ, ಅದೊಂದು ಹಾಕಂತ ಹೇಳಿದೀವಿ. ಸೊ ಇವಾಗ ಬರೋಣ ಮೇಡಮ್ ಪ್ರೈಸಿಂಗ್ ಮೇಲೆ. ಸೊ ನಾವಿಲ್ಲಿ ಏನ್ ನಿಮ್ಗೆ ಈ ಐಟಮ್ ತೋರಿಸ್ತಾ ಇದೀವಿ, ಬ್ರಿವೈನ್ದು ಗಾರ್ಲಿಕ್ ಪೀಲರ್ ಕಮ್ ಚಾಪರ್. ಈ ಐಟಮ್ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಅವೈಲೇಬಲ್ ಇರೋದು. ಬಟ್ ನಮ್ಮ ಹತ್ರ ಸ್ವಲ್ಪ ಸ್ಪೆಷಲ್ ಪ್ರೈಸಿಂಗ್ ಅಲ್ಲಿ ಬಂದಿದೆ. ಈ ಪ್ರಾಡಕ್ಟ್ MRP ಇರೋದು 4995 ಅಂದ್ರೆ 5,000 ರೂಪಾಯಿ MRP ಇರೋದು ಮೇಡಮ್. ಬಟ್ ನಮ್ಮ ಹತ್ರ ಇದು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಫರ್ ಪ್ರೈಸ್ ಅಲ್ಲಿ ನಾವು ಬರೀ 3,495 ರುಪೀಸ್ಗೆ ಕೊಡ್ತಾ ಇದ್ವಿ. ಇದೆಲ್ಲ ವಾರಂಟಿ ಎಲ್ಲ ಯಾವ ತರ? ಸೊ ಮೇಡಮ್ ಇದು ಪ್ರಾಡಕ್ಟ್ ವಾರಂಟಿ 2 years ಇರುತ್ತೆ. ನಮ್ದೇ ವಾರಂಟಿ ಇರ್ತವೆ ಮೇಡಮ್. ಆನ್ಲೈನ್ ಆಫ್ಲೈನ್ ಎಲ್ಲೇ ನೀವು ಏನೇ ತಗೊಂತೀರಾ ಅಂದ್ರೆ ಎನಿ ಪ್ರಾಬ್ಲಮ್ ಆದ್ರೆ ಪ್ಯಾನ್ ಇಂಡಿಯಾ ನಮ್ದೇ ಸರ್ವಿಸಸ್ ಇರ್ತವೆ. ಸರ್ ಇದು 3 ತೋರಿಸಿದ್ರಲ್ಲ, ಇದು ಎಸ್ ಮೇಡಮ್ ಅಪಾರ್ಟ್ಮೆಂಟ್ಸ್. ಇದನ್ನ ಯಾವ ತರ ಸ್ಟೋರ್ ಮಾಡೋದು? ಇದನ್ನ ಮೇಡಮ್ ಇನ್ ಕೇಸ್ ಇವಾಗ ನಿಮಗೆ ಕಡಿಮೆ ಕ್ವಾಂಟಿಟಿ ಗ್ರೈಂಡ್ ಮಾಡಬೇಕಾದಾಗ ಸೊ ಇದಾದ್ರೆ ನಿಮಗೆ 3 ಟೈಪ್ ಕೊಟ್ಟಿದ್ದಾರೆ ಮೇಡಮ್. ಫ್ಯಾಮಿಲಿ ಇರುತ್ತೆ, ಮಧ್ಯಾಹ್ನ ಮಜ್ಜಿಗೆ ಮಾಡ್ಕೊಳ್ತೀವಿ ಒಬ್ಬರಿಗೆ ಇಬ್ಬರಿಗೆ, ಅವ್ರಿಗೆ ಬೆಳ್ಳುಳ್ಳಿ ಬೇಕಾದ್ರೆ 2 ಪೀಲ್ ಆಗುತ್ತೆ. ಇದೇ ಸೆಟ್ ಅಲ್ಲಿ ನೀವು ಏನ್ ನೋಡಿದ್ರಲ್ಲ ಮೇಡಮ್, ಇದ್ರಲ್ಲಿ ದೊಡ್ಡ ಸೈಜ್ ಬ್ಲೇಡ್ ಇದ್ರಲ್ಲಿ ಬಂದಿತ್ತು, ಮತ್ತೆ ಗಾರ್ಲಿಕ್ ಪೀಲರ್ ಇದ್ರಲ್ಲಿ ಆಗಿತ್ತು. ಪ್ಲಸ್ ಅವ್ರು ಇದ್ರಲ್ಲಿ ನಿಮಗೆ ಮಲ್ಟಿಪಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರಲ್ಲಿ ರಿಮೂವೇಬಲ್ ಬ್ಲೇಡ್ ಇರುತ್ತೆ ಮೇಡಮ್. ನಿಮಗೆ ಇದು ನೀವು ನೋಡಬಹುದು, ಈ ಬ್ಲೇಡ್ ನ ರಿಮೂವ್ ಮಾಡಬಹುದು. ನೀವು ಈ ಬ್ಲೇಡ್ ನಾನೇ ಬೇಕಾದ ಇದಕ್ಕೆ ಹಾಕ್ಬಹುದು. ಹಾಕಿ ಇದ್ರ ಮೇಲೆ ಇದು ಲಾಕ್ ಮಾಡಿ ಮೇಡಮ್. ಇದನ್ನ ನೀವು ಲಾಕ್ ಮಾಡ್ತಿರಲ್ಲ, ಸೊ ಇದೇ ಮೋಟರ್ ಬಾಡಿ ಏನಿದೆ ಇಲ್ಲ, ಇದ್ರದ್ದು ಪೋರ್ಟೇಬಲ್ ಮೋಟರ್. ಈ ಮೋಟರ್ ಇದ್ರ ಮೇಲೆ ಪ್ಲೇಸ್ ಮಾಡ್ಬಿಡಿ ಮೇಡಮ್. ನೀವು ಇದನ್ನ ಪ್ಲೇಸ್ ಮಾಡ್ತೀರಾ ಅಂದ್ರೆ ಅದು ರೆಡಿ ಇರುತ್ತೆ ಗ್ರೈಂಡಿಂಗ್ ಗೋಸ್ಕರ. ಇದನ್ನ ನಾವು ಹಿಂಗೆ ಪ್ಲೇಸ್ ಮಾಡ್ಬಿಟ್ಟು ಇದನ್ನ ಪ್ರೆಸ್ ಮಾಡ್ಬಿಟ್ರೆ ಇದು ನಿಮ್ಗೆ ಇಲ್ಲೇ ಚಾಪಿಂಗ್ ಆಗ್ಬಿಡುತ್ತೆ. ಕಡಿಮೆ ಕ್ವಾಂಟಿಟಿ ಮಾರೋರಿಗೆ ಇದ್ರಲ್ಲಿ ಫುಲ್ ಚಾಪಿಂಗ್ ಮಾಡ್ಬಿಟ್ಟು. ಸೊ ಇದ್ರಲ್ಲಿ ನಿಮ್ಗೆ ಮಲ್ಟಿಪಲ್ ಬ್ಲೇಡ್ಸ್ ಕಂಟೈನರ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಆಯ್ತು ಒಂದ್ ತರಕಾರಿ ಮಾಡಿದೀರಾ ಅಂದ್ರೆ ಇನ್ನು 2 ಇದ್ರಲ್ಲಿ ಮಾಡ್ಬೋದು. ಕಡಿಮೆ ಕ್ವಾಂಟಿಟಿ ಕಡಿಮೆ ಜನಕ್ಕೆ ಮಾಡ್ಬೋದು, ಬೆಳ್ಳುಳ್ಳಿ ಮಾಡ್ಬೋದು, ಆನಿಯನ್ ಮಾಡ್ಕೊಳ್ಬಹುದು. ಎಸ್ ಮೇಡಮ್. ಸೊ ಇನ್ನೂವರೆಗೂ ನೀವು ಏನೇನು ಆಫರ್ಸ್ ನಮ್ಮ ಹತ್ರ ನೋಡಿದೀರಾ, ಲೆಟ್ ಇಟ್ ಬಿ ಸ್ಟಾರ್ಟ್ ಫ್ರಮ್ ವುಮೆನ್ಸ್ ಡೇ ಸ್ಪೆಷಲ್ ನಾವ್ ಏನ್ ಕೊಟ್ಟಿದ್ರಿ, ಅಥವಾ ಯುಗಾದಿ ಸ್ಪೆಷಲ್ ಸುಜಾತ ಗ್ಯಾಸ್ ಸ್ಟವ್ಸ್ ಅಲ್ಲೆಲ್ಲ ಏನ್ ಆಫರ್ ಕೊಟ್ಟಿದ್ರಿ, ಮತ್ತೆ ಈ ಫೈನಲ್ ಆಫರ್ ನಾವು ಕೊಡ್ತಾ ಇರೋದು ಯುಗಾದಿಗೆ ಈ 4 ಐಟಮ್ಸ್. ಇದೆಲ್ಲ ಮೇಡಮ್ ಯುಗಾದಿವರೆಗೂ ಫೈನಲ್ ಆಫರ್ಸ್ ಇರುತ್ತೆ ಅಂಡ್ ತುಂಬಾ ಬೆಟರ್ ಪ್ರೈಸಸ್ ಅಲ್ಲಿ ಇದೆ. ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಿ ಪ್ಲೀಸ್. ಓಕೆ ಸರ್. ವೀಕ್ಷಕರೇ, ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವಾ. ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಡೆಮೋ ಕೂಡ ಕೊಟ್ಟಿದ್ದಾರೆ, ಹಾಗೆ ಇಂಟ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಈ ಥರ ಪ್ರಾಡಕ್ಟ್ಸು ಬೇಕು ಅಂದರೆ ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ. ಈ ಆಫರ್ಸ್ ಎಲ್ಲ ಯುಗಾದಿ ಹಬ್ಬದವರೆಗೂ ಮಾತ್ರ ಇರುತ್ತೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ಕೆಲವರಿಗೆ ಈರುಳ್ಳಿ ಬಿಡಿಸೋದಕ್ಕೆ ಟೈಮ್ ಇರಲ್ಲ, ಈರುಳ್ಳಿ ಸಣ್ಣಗೆ ಕಟ್ ಮಾಡೋಕ್ಕೆ ಟೈಮ್ ಇರಲ್ಲ, ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಥರ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ಆದಷ್ಟು ಬೇಗ ಫೋನ್ ಮಾಡಿ ನೀವು ಇದನ್ನೆಲ್ಲ ಬುಕ್ ಮಾಡ್ಕೊಂಬಿಡಿ. ವಾಟ್ಸಪ್ ಮಾಡಿ ಅವ್ರು ಎತ್ತಿಟ್ಟಿರ್ತಾರೆ. ಇಲ್ಲ ಅಂದರೆ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಕಲೆಕ್ಷನ್ಸ್ ಅಂತೂ ಪ್ರತಿಯೊಂದನ್ನು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಆಫರ್ ಪ್ರೈಸಲ್ಲಿ ಕೊಡ್ತಿರೋದ್ರಿಂದ ನಿಮಗೆ ಕಡಿಮೆ ಬೆಲೆ ಕೂಡ ಸಿಗ್ತಾ ಇದೆ. ಕಲೆಕ್ಷನ್ಸ್ ಅಂತೂ ಇನ್ನೂ ತುಂಬಾ ಇದೆ. ನಾನು ಎಲ್ಲವನ್ನೂ ಮುಂದೆನೇ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.